ಹಾಯ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಬೈಕ್ ಅಥವಾ ಸ್ಕೂಟರ್ನ ಮೈಲೇಜ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಇನ್ಕ್ರೀಸ್ ಅಂದರೆ ಇವಾಗ ನಿಮ್ಮ ಒಂದು ಹೊಸ ವೆಹಿಕಲ್ ಏನಿದೆಯೋ ನೀವು ಕಂಪ್ನಿಯಿಂದ ತೊಗೊಂಡಾಗ ಏನು ಕ್ಲೈಮ್ ಮಾಡ್ಕೊಂಡಿರ್ತಾರೋ. ಫಾರ್ ಎಕ್ಸಾಂಪಲ್ ನೀವು ಒಂದು ಆ್ಯಕ್ಟಿವಾ ಇದೆ ಅಂತ ಅಂದರೆ ಕಂಪ್ನಿಯಿಂದ ನೀವು ವೆಹಿಕಲ್ನ ತೊಗೊಂಡಾಗ 45-50 ಕೊಡುತ್ತೆ ಅಂತ ಹೇಳಿದಾಗ ನಿಮಗೆ ಸ್ಟಾರ್ಟಿಂಗ್ ಕೂಡ ಅಷ್ಟೇ ಕೊಟ್ಟಿದ್ರೆ ಗಾಡಿ. ಸೊ ಅಂತಹ ಒಂದು ವೆಹಿಕಲ್ ಈಗ ಒಂದು 4-5 ವರ್ಷ ಆಗಿದೆ, ಇಲ್ಲ ಒಂದು 10 ವರ್ಷ ಆಗಿದೆ, ಮೈಲೇಜ್ ಸರಿಯಾಗಿ ಬರ್ತಾ ಇಲ್ಲ. ಸೊ ಏನು ಮಾಡಿದ್ರೆ ಮೈಲೇಜ್ ಬರುತ್ತೆ. ಸೊ ಇಂಥ ಒಂದಷ್ಟು ವಿಷಯಗಳ ಬಗ್ಗೆ ನಾನು ಇವತ್ತು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಇಂಜಿನ್ಗಳು ಬೇರೆ ಬೇರೆ ವೆರೈಟೀಸಲ್ಲಿ ಇರುತ್ತೆ. 100cc 110 ಅಲ್ಲಿಂದ ಸ್ಟಾರ್ಟ್ ಆದರೆ ನಿಮಗೆ 200 400 600 1000ಗಿನ್ನ ಜಾಸ್ತಿ ಇರೋಂಥ ಸಿ ಸಿಗಳು ಇರುತ್ತೆ. ಸೊ ನೀವು ನಾರ್ಮಲ್ ಆಗಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬೋರ್ ಸೈಜ್ಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದು 110cc ಇದು, ಇನ್ನೊಂದು 180cc ಅಪಾಚಿದೇನೋ ಇದೆ. ಸೊ ಇಲ್ಲಿ ಬೋರ್ ಸೈಜು ವೇರಿ ಇರೋದ್ರಿಂದ ಸೊ ಇದು ದೊಡ್ಡ ಬೋರ್ ಅಂತ ಅಂದಮೇಲೆ ಸೊ ಇದು ಪಿಕಪ್ ಜಾಸ್ತಿ ಕೊಡುವಂಥದ್ದು, ಜಾಸ್ತಿ ಸಿ ಸಿ ಇರುವಂಥ ಒಂದು ವೆಹಿಕಲ್ಲು. ಸೊ ಇಲ್ಲೇನಾಗುತ್ತೆ ಅಂದರೆ ಸಣ್ಣ ಬೋರ್ ಇರೋಂಥ ವೆಹಿಕಲ್ಗಳಿಗೆ ಪೆಟ್ರೋಲು ಕಮ್ಮಿ ಸಪ್ಲೈ ಆಗುತ್ತೆ, ದೊಡ್ಡ ಬೋರ್ ಇರೋಂಥದಕ್ಕೆ ಜಾಸ್ತಿ ಸಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸೆಕೆಂಡ್ಗೆ ಅನ್ಕೊಳ್ಳೋಣ, ಒಂದು ಸೆಕೆಂಡ್ಗೆ ಇದಕ್ಕೆ ಇಷ್ಟು ಹೋಗುತ್ತೆ ಅಂದರೆ ಇದಕ್ಕೆ ಇನ್ನೂ ಜಾಸ್ತಿ ಹೋಗುತ್ತೆ. ಫಸ್ಟ್ ಪಾಯಿಂಟ್ ಬಂದು ಏರ್ ಫಿಲ್ಟ್ರು. ನಿಮ್ಮ ಒಂದು ಗಾಡಿ ಏನಿರುತ್ತೋ ಏರ್ ಫಿಲ್ಟ್ರು ಅದು ಒರಿಜಿನಲ್ ಇರಬೇಕು. 100% ನಿಮ್ಮ ಒಂದು ಶೋರೂಮಿಂದನೇ ತಂದಿರಬೇಕು. ಯಾವುದೇ ಕಾರಣಕ್ಕೂ ಮೀಡಿಯಮ್ ಅಥವಾ ಡೂಪ್ಲಿಕೇಟ್ ಹಾಕಕ್ಕೆ ಹೋಗಬೇಡಿ. ಅದೇ ರೀತಿ ಏರ್ ಫಿಲ್ಟರ್ ಬಾಕ್ಸ್ ಕೂಡ, ಯಾಕಂದರೆ ನಿಮಗೆ ಏರು ಏನೊಂದು ವೇರಿಯೇಷನ್ಸ್ ಇರುತ್ತಲ್ಲ, ಇಷ್ಟೇ ವೇರಿಯೇಷನ್ಸಲ್ಲಿ ಸಪ್ಲೈ ಆಗಬೇಕು ಅಂತ ಇರುತ್ತೆ. ಸೊ ನೀವು ಅದನ್ನು ಯಾವುದಾದ್ರೂ ಡೂಪ್ಲಿಕೇಟ್ ಹಾಕೋದ್ರಿಂದ ಸೊ ಏರ್ ನಿಮಗೆ ಸರಿಯಾಗಿ ಸಪ್ಲೈ ಆಗಲ್ಲ ಕಾರ್ಬೋರೇಟರ್ಗೆ. ನೆಕ್ಸ್ಟ್ ಪಾಯಿಂಟ್ ಬಂದು ಸ್ಪಾರ್ಕ್ ಪ್ಲಗ್. ಸ್ಪಾರ್ಕ್ ಪ್ಲಗ್ ಕೂಡ ತುಂಬಾ ಇಂಪಾರ್ಟೆಂಟು ನಿಮಗೆ ಮೈಲೇಜ್ ಬೇಕು ಅಂತ ಅಂದರೆ, ಯಾಕಂದರೆ ಸ್ಪಾರ್ಕು ಕರೆಕ್ಟ್ ಟೈಮಿಂಗಲ್ಲಿ ಆಗಬೇಕು. ಸೊ ಇದು ಕೂಡ ನಿಮಗೆ ಒಂದು ಕಂಪನಿಯಿಂದ ಬಂದಿರೋಂಥದ್ದು ಆಗಿರಬೇಕು. ನೀವು ಮೀಡಿಯಮ್ ಅಥವಾ ಆಟೋಮೊಬೈಲಲ್ಲಿ ಲೋಕಲಲ್ಲಿ ಸಿಗುತ್ತೆ ಅಂತ ಹಾಕಿದ್ರೆ ನಿಮ್ಗೆ ಅಷ್ಟು ಚೆನ್ನಾಗಿ ಮೈಲೇಜ್ ಬರೋದಿಲ್ಲ. ಅದೇ ರೀತಿ ಸ್ಪಾರ್ಕ್ ಪ್ಲಗ್ಗೆ ಕನೆಕ್ಟರ್ ಆಗಿರುವಂಥ ಒಂದು ಕನೆಕ್ಟರ್ ಬರುತ್ತೆ. ಸೊ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೋಡಿ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಕೂಡ ಒರಿಜಿನಲ್ ಆಗಿರಬೇಕು. ಬಹುಶಃ ಈ ಥರದೊಂದು ಕನೆಕ್ಟರ್ನ ನೀವು ತುಂಬ ಸತಿ ನೋಡಿರೋಂಥ ಚಾನ್ಸಸ್ ಇರುತ್ತೆ. ಪೆಟ್ರೋಲ್ ಬಂಕ್ಗಳಲ್ಲಿ ಸೇಲ್ ಮಾಡ್ತಾ ಇರ್ತಾರೆ, ಇದನ್ನ ಹಾಕೊಂಡ್ರೆ ಮೈಲೇಜ್ ಜಾಸ್ತಿ ಬರುತ್ತೆ ಅಂತ ನನಗೆ ನೆನಪಿದೆ, ಒಂದು 5-6 ವರ್ಷದಿಂದ ಕೇಳಿದ್ದೆ. ಸೊ ಅದೇ ರೀತಿ ಇದೇನಿರುತ್ತೋ ಈ ಒಂದು ಕನೆಕ್ಟರ್ ಕೂಡ ಒರಿಜಿನಲ್ ಆಗಿರಬೇಕು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ರೋಲ್ ಅಂತ ಅಂದರೆ ಅದು ಕಾರ್ಬೋರೇಟರ್, ಅಥವಾ ನಿಮಗೆ ಇತ್ತೀಚೆಗೆ ಬಂದರೆ ಫ್ಯೂಲ್ ಇಂಜೆಕ್ಟರ್ ವೆಹಿಕಲ್ಸು. ಸೊ ಹಳೆ ಗಾಡಿಗಳಾದರೆ ಏನು ಕಾರ್ಬೋರೇಟರ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಒಂದು 3-4 ವರ್ಷದ್ದು ಗಾಡಿಗಳಲ್ಲಿ ಏನು ಅಂಥ ಸಮಸ್ಯೆ ಇರಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ 5-6 ವರ್ಷದ್ದು ಹಳೆ ಕಾರ್ಬೋರೇಟರ್ ಆಗಿದ್ರೆ ಅದು ಸ್ವಲ್ಪ ಗಲೀಜಾಗಿರೋಂಥ ಚಾನ್ಸಸ್ ಇರುತ್ತೆ, ಒಳಗಡೆ ಡಸ್ಟ್ ಎಲ್ಲ ತುಂಬಿಕೊಂಡು. ಸೊ ಅದನ್ನು ಒಳ್ಳೆ ಮೆಕ್ಯಾನಿಕ್ ಕೈಲಿ ನೀವು ಕ್ಲೀನ್ ಮಾಡಿಸ್ಕೊಳ್ಬೇಕಾಗುತ್ತೆ, ಮತ್ತು ಅದನ್ನು ಬೆಸ್ಟ್ ಆ್ಯಂಡ್ ಬೆಟರ್ ಆಗಿ ಟ್ಯೂನಿಂಗ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಇದು ಮೇಯ್ನ್ ಇಂಪಾರ್ಟೆಂಟ್ ವಿಷಯ ಕಾರ್ಬೋರೇಟರ್ ಗಾಡಿಗಳಲ್ಲಿ. ನಿಮಗೆ ಮೈಲೇಜ್ ಬರಬೇಕು ಅಂದರೆ ಟ್ಯೂನಿಂಗ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟು. ಮತ್ತು ಜೊತೆಗೆ ನಿಮಗೆ ಟೈರಲ್ಲಿ ಏರ್ ಕೂಡ ಕರೆಕ್ಟಾಗಿರಬೇಕು. ಮತ್ತು ಅದಲ್ಲದೆ ಸರ್ವಿಸ್ ಕೂಡ ಮಾಡಿಸಿದ್ರು ತುಂಬ ಒಳ್ಳೆಯದು, ಯಾಕಂದರೆ ಗಾಡಿ ಸ್ಮೂತಾಗಿ ರನ್ ಆಗಬೇಕು. ನೀವು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಈ ಡೌನ್ಗಳಲ್ಲೆಲ್ಲ ಸ್ಮೂತಾಗಿ ರನ್ ಆಗ್ತಾ ಇದೆ ವೆಹಿಕಲ್ ಅಂತ ಅಂದರೆ, ಸೊ ನಿಮಗೆ ಮೈಲೇಜಲ್ಲಿ ಯಾವುದೇ ರೀತಿ ಅದು ಡ್ರಾಪ್ ಮಾಡ್ತಾ ಇಲ್ಲ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟು, ಸೈಲೆನ್ಸರಲ್ಲಿ ಎಲ್ಲಾದರೂ ಲೀಕೇಜ್ ಇದ್ದರೆ, ಅಂದರೆ ಇದು ತುಂಬ ಮೇಜರ್ ಪ್ರಾಬ್ಲಮ್ ಏನಾಗಲ್ಲ, ಬಟ್ ಸೈಲೆನ್ಸರಲ್ಲಿ ಲೀಕೇಜ್ ಇತ್ತು ಅಂತ ಅಂದರೆ, ಯಾಕಂದರೆ ಒಂದು ಮೆಕ್ಯಾನಿಸಮ್ ಮಾಡಿರ್ತಾರೆ, ಇಷ್ಟು ಏರ್ ಎಂಟ್ರ್ ಆಗುತ್ತೋ ಅಷ್ಟೇ ಏರು ಔಟ್ಸೈಡ್ ಬರಬೇಕು ಅಂತ. ಸೊ ಅದು ಸ್ಮೂತಾಗಿ ಸೈಲೆನ್ಸರಿಂದ ಬರ್ತಾ ಇದೆ ಅಂತ ಅಂದರೆ ಸೊ ಲೈಟಾಗಿ ಅಲ್ಲಿಂದ ಸಹ ನಿಮಗೆ ಮೈಲೇಜ್ ಡ್ರಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಬೈಕ್ಸ್ಗಳಲ್ಲಿ ಚೈನ್ ಸ್ಪ್ರಾಕೆಟ್ನ ಟೈಮ್ ಟು ಟೈಮ್ ಮೇಂಟೈನ್ ಮಾಡ್ತಾ ಇರಬೇಕು. ಸೊ ಅಲ್ಲೇನಾದರೂ ನಿಮಗೆ ಸ್ಮೂತಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಅಂದರೆ ಸೊ ಮೈಲೇಜ್ ಅಲ್ಲೂ ಕೂಡ ನಿಮಗೆ ಲೈಟಾಗಿ ಡ್ರಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಸಮ್ ಟೈಮ್ಸ್ ನಿಮಗೆ ಎಲ್ಲ ಸರಿ ಇದ್ರೂ, ಒಳ್ಳೆ ಮೈಲೇಜ್ ಬರ್ತಾ ಇದ್ರೂ ನಿಮ್ಮ ಗಮನಕ್ಕೆ ಬರದೇ ಇರ್ಬೋದು. ಬಹುಶಃ ಮೀಟ್ರು ಹಾಳಾಗಿರೋಂಥ ಚಾನ್ಸಸ್ಸು ಅಥವಾ ಮೀಟ್ರ್ ಸರಿಯಾಗಿ ವರ್ಕ್ ಆಗದೆ ಇರೋದಾಗಿರ್ಬೋದು. ಸೊ ಇದರಿಂದ ನಿಮಗೆ ಮೈಲೇಜ್ ಬರ್ತಾ ಇದ್ರೂ ಸೊ ನಿಮಗೆ ಮೈಲೇಜ್ ಕಮ್ಮಿ ಬರ್ತಾ ಇದೆ ಅನ್ನೋ ಥರ ಫೀಲ್ ಆಗ್ಬೋದು. ಸೊ ಅದನ್ನು ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಮತ್ತು ಇಷ್ಟೆಲ್ಲ ಸರಿ ಇದ್ರೂ ಸಹ ಮೈಲೇಜ್ ಇನ್ನೂ ಕೂಡ ಡ್ರಾಪ್ ಆಗ್ತಾ ಇದೆ ಅಂತ ಅಂದರೆ ಬಹುಶಃ ಅದು ಹೆಡ್ ವೀಕ್ ಆಗಿರೋಂಥ ಚಾನ್ಸಸ್ ಇರುತ್ತೆ. ಇದು ರೀಸೆಂಟು ಹೊಸ ವೆಹಿಕಲ್ಸ್ ಎಲ್ಲ ಆಗಿರಲ್ಲ, ಬಹುಶಃ ಒಂದು 5-6-10 ವರ್ಷದ ಹಳೇ ವೆಹಿಕಲ್ಸ್ಗಳಲ್ಲಿ ಇದು ಸಾಮಾನ್ಯವಾಗಿ ಆಗಿರೋಂಥ ವಿಷಯ. ಸೊ ಇದರಿಂದ ಮೈಲೇಜ್ ವೀಕ್ ಆಗ್ತಾ ಇರುತ್ತೆ. ಸೊ ಇದನ್ನು ಒಳ್ಳೆ ಮೆಕ್ಯಾನಿಕ್ ಕೈಲಿ ಚೆಕ್ ಮಾಡಿಸಿ ಅದೇನು ರೀಬೋರ್ ಮಾಡೋವಂಥದ್ದು ಅಥವಾ ಹೆಡ್ ವೀಕ್ ಆಗಿದ್ರೆ ಅದನ್ನು ಸರಿ ಮಾಡಿಸೋವಂಥ ವಿಷಯನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆದಂಥ ವಿಷಯ ಪೆಟ್ರೋಲ್. ಸೊ ನಾನು ತುಂಬ ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದ್ದೀನಿ, ಬಹುಶಃ ಅವರು ಬೇರೆ ಒಂದು ಹಿಂದಿ ಅಥವಾ ಇಂಗ್ಲೀಷಿಂದ ಡೈರೆಕ್ಟಾಗಿ ಕಾಪಿ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ ಅದು ಎಕ್ಸಾಕ್ಟಾಗಿ. ಏನು ಹೇಳ್ತಾರೆ ಅಂದರೆ ಎಲ್ಲ ಪೆಟ್ರೋಲ್ ಬಂಕ್ಗೂ ಸಹ ಒಂದೇ ಕಡೆಯಿಂದನೇ ಪೆಟ್ರೋಲ್ ಸಪ್ಲೈ ಆಗೋದು. ಬಟ್ ನಾನು ಗಮನಿಸಿರೋಂಥ ಪ್ರಕಾರ ಒಂದೊಂದು ಪೆಟ್ರೋಲ್ ಬಂಕ್ಗೂ ಸೊ ಅದರದ್ದೇ ಆದಂತಹ ಒಂದು ವೆಹಿಕಲ್ಸ್ಗಳು ಇರುತ್ತೆ.
ಸೊ ಆ ವೆಹಿಕಲ್ಸಲ್ಲಿ ಬರಬೇಕಾದಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಸೊ ಒಂದೊಂದು ಪೆಟ್ರೋಲ್ ಬಂಕಲ್ಲೂ ನಿಮಗೆ ಡೆನ್ಸಿಟಿ ಅನ್ನೋದು ಚೇಂಜ್ ಇರುತ್ತೆ. ಮತ್ತು ಇನ್ನೂ ಅಬ್ಸರ್ವ್ ಮಾಡಿದರೆ ಕಲರ್ ಕೂಡ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಒಂದು ಬಂಕಲ್ಲಿ ಒಂದು ಕಲರ್ ಇದ್ದರೆ ಇನ್ನೊಂದು ಬಂಕಲ್ಲಿ ಇನ್ನೊಂದು ಕಲರ್ ಇರುತ್ತೆ. ಸೊ ಪೆಟ್ರೋಲ್ ಕೂಡ ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಇಷ್ಟು ಡೆನ್ಸಿಟಿ ಇದೆ ಮತ್ತು ವೇಸ್ಟ್ ಪೆಟ್ರೋಲ್ ಇಷ್ಟು ಕಮ್ಮಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಇತ್ತೀಚೆಗೆ ನಾನು ಆ ಪೆಟ್ರೋಲ್ ಬಂಕ್ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಪ್ರೈವೇಟ್ ಬಂಕು ಇತ್ತೀಚೆಗೆ ಎಲ್ಲ ಕಡೆನೂ ಕೂಡ ಲಾಂಚ್ ಆಗ್ತಾ ಇದೆ. ಸೊ ಬೇರೆ ಬಂಕು ಕಂಪೇರ್ ಮಾಡಿದ್ರೆ ಈ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಬರುತ್ತೆ, ಬಟ್ ಮೈಲೇಜು ತುಂಬಾ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಡ್ರಾಪ್ ಆಗುತ್ತೆ. ಅಂದರೆ ಪೆಟ್ರೋಲ್ ತೊಗೊಂಡಾಗ ಜಾಸ್ತಿ ಸಿಗುತ್ತೆ ಅಂತ ಅಂದ್ಕೊಳ್ಬೋದು, ಬಟ್ ಏನು ಮೈಲೇಜ್ ಡ್ರಾಪ್ ಆಗುತ್ತೆ ಅಂದರೆ ಅದರಲ್ಲಿ ವೇಸ್ಟ್ ಪೆಟ್ರೋಲ್ ತುಂಬಾ ಜಾಸ್ತಿ ಇರುತ್ತೆ. ಅಂದರೆ ನೀವು ಗಮನಿಸಿರ್ತೀರ, ಕಾರ್ಬೋರೇಟರ್ ಅಥವಾ ಫಿಲ್ ಇಂಜೆಕ್ಟರಿಂದ ಒಂದು ವೇಸ್ಟ್ ಪೈಪ್ ಕೊಟ್ಟಿರ್ತಾರೆ ನಿಮಗೆ. ಅದು ಗಾಡಿ ರನ್ ಆಗೋಂಥ ಟೈಮಲ್ಲಿ ಫಿಲ್ಟ್ರ್ ಮಾಡಿ ಅದರಲ್ಲಿ ಯಾವುದು ಬರ್ನ್ ಆಗೋವಂಥ ಒಂದು ಕೆಪಾಸಿಟಿ ಇರಲ್ವೋ ಆ ಒಂದು ವೇಸ್ಟ್ ಪೆಟ್ರೋಲ್ ಔಟ್ಸೈಡ್ ಬರುತ್ತೆ ಆ ಪೈಪಲ್ಲಿ. ಸೊ ಅಂಥದ್ದು ಇಂತಹ ಪೆಟ್ರೋಲ್ ಬಂಕ್ಗಳಲ್ಲಿ ಜಾಸ್ತಿ ಇರುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದೇನು ಅಂತ ಅಂದರೆ ಪ್ರೈವೇಟ್ ಬಂಕ್ಗಳಿಗಿನ್ನ ಆದಷ್ಟು ಏನು ಸರ್ಕಾರಿ ಬಂಕ್ಗಳಿರುತ್ತಲ್ಲ ಅಲ್ಲಿ ಹಾಕ್ಸ್ಕೊಂಡ್ರೆ ಒಳ್ಳೆಯದು. ಬಟ್ ನಾನು ಪರ್ಸ್ನಲಿ ನಾನು ಹಾಕ್ಸ್ಕೊಳ್ಳೋಂಥ ಬಂಕ್ಗಳು ಇಂಡಿಯನ್ ಆಯಿಲ್ ಆಗಿರ್ಬೋದು, ಭಾರತ್ ಪೆಟ್ರೋಲಿಯಮ್ಮು, HP ಮತ್ತು ರಿಲಯನ್ಸು, ಸಾಮಾನ್ಯವಾಗಿ ಈ 4 ಬಂಕ್ಗಳಲ್ಲಿ ನಾನು ಹಾಕ್ಸ್ಕೊಳ್ತೀನಿ. ಇನ್ನೊಂದಷ್ಟು ಪ್ರೈವೇಟ್ ಬಂಕ್ಗಳಲ್ಲಿ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಬಟ್ ಆ ಒಂದು ಬಂಕಲ್ಲಿ ಮಾತ್ರ ಪರ್ಟಿಕ್ಯುಲರಾಗಿ ನಾನು ಇಷ್ಟೋ ಸತಿ ಮೈಲೇಜ್ ಚೆಕ್ ಮಾಡಿದ್ರೂ, ಫಾರ್ ಎಕ್ಸಾಂಪಲ್ ನಂದು ಆ್ಯಕ್ಸಿಸ್ 125 ಇದೆ, ಫುಲ್ ಟ್ಯಾಂಕ್ ಪೆಟ್ರೋಲ್ನಲ್ಲಿ 270-275 ಕಿಲೋಮೀಟ್ರು ಮೈಲೇಜ್ ಕೊಡುತ್ತೆ. ಏನು ಬ್ಯಾಂಗ್ಳೂರ್ ಸಿಟಿ ಒಳಗಡೆ, ಔಟ್ಸೈಡೆಲ್ಲ. ಯಾಕಂದರೆ ನಾನು ತುಂಬ ಸತಿ ಝೊಮೊಟೊ ಮಾಡಬೇಕಾದಾಗ 1 ದಿನಕ್ಕೆ 2 ದಿನಕ್ಕೆ ಬರ್ನ್ ಮಾಡ್ತೀನಿ ಅಷ್ಟು ಪೆಟ್ರೋಲ್ನ. ಸೊ ಅಂತಹ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೀನಲ್ಲ ಪ್ರೈವೇಟ್ ಬಂಕ್, ಅದೊಂದು ಆ ಬಂಕಲ್ಲಿ ಒಂದು 5-6 ಸತಿ ಹಾಕ್ಸ್ಕೊಂಡಿದ್ದೀನಿ. ಸರಿ ನೋಡೋಣ ಅಂದ್ಬಿಟ್ಟು ನೋಡಿದ್ರೆ 180-190 ಆಲ್ಮೋಸ್ಟ್ ಏನಿಲ್ಲ ಅಂತ ಒಂದು 70-80 ಕಿಲೋಮೀಟ್ರು ಮೈಲೇಜು ಒಂದಷ್ಟು ನನಗೆ ಡ್ರಾಪ್ ಆಗುತ್ತೆ ಒಂದು. ಸೊ ಅದರಿಂದ ಇಷ್ಟು ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸು. ಇನ್ನೊಂದಷ್ಟು ಬಿಟ್ಟಿರ್ಬೋದೇನೋ ಗೊತ್ತಿಲ್ಲ, ಬಟ್ ಇಷ್ಟು ಮೇಜರ್ ಏನಿರುತ್ತೋ ಇದನ್ನು ಮಾತ್ರ ಕಂಪ್ನಿ ಐಟಮ್ಸು ಏನು ಹೇಳಿದೆ, ಏರ್ ಫಿಲ್ಟ್ರು ಮತ್ತು ನಿಮಗೆ ಕಾರ್ಬೋರೇಟ್ರು ಮತ್ತು ಸ್ಪಾರ್ಕ್ ಪ್ಲಗು, ಏರ್ ಫಿಲ್ಟ್ರು ಬಾಕ್ಸು ಮತ್ತು ಅದಕ್ಕೆ ಯೂಸ್ ಮಾಡೋಂಥ ಕನೆಕ್ಟರು, ಇಷ್ಟು ತುಂಬಾ ಇಂಪಾರ್ಟೆಂಟ್ ಆದಂಥ ವಿಷಯಗಳು ಮೈಲೇಜ್ ಬರೋದಕ್ಕೆ. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸೊ ಮೀಡಿಯಮ್ ಅಥವಾ ಡೂಪ್ಲಿಕೇಟ್ ಐಟಮ್ಸ್ಗಳನ್ನ ಹಾಕ್ಸೋಕೆ ಹೋಗ್ಬೇಡಿ. ಶೋರೂಮಿಂದನೇ ತಂದು ಇಷ್ಟು ಐಟಮ್ಸ್ ಮಾತ್ರ ಹಾಕ್ಸಿ. ಇನ್ನು ಮಿಕ್ಕಿದ ಐಟಮ್ಸು ನೀವೇನಾದರೂ ಹಾಕ್ಸ್ಕೊಳ್ಳಿ, ಅಂಥ ಒಂದು ಡಿಫ್ರೆನ್ಸ್ ಏನಾಗಲ್ಲ. ಬಟ್ ಇದು ತುಂಬಾ ಇಂಪಾರ್ಟೆಂಟು. ಮತ್ತು ಇನ್ನೂ ಒಂದು ವಿಷಯ ಮರ್ತಿದೆ, ಗಾಡಿನಲ್ಲಿ ಕರೆಂಟು ಕರೆಕ್ಟಾಗಿ ಪಾಸ್ ಆಗ್ತಾ ಇದೆಯಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅಂದರೆ ಕರೆಂಟು ಟೈಮ್ ಟು ಟೈಮ್ ಸರಿಯಾಗಿ ಪಾಸ್ ಆಗಿಲ್ಲ ಅಂದರೆ ಆವಾಗಲೂ ಸಹ ಮೈಲೇಜ್ ಡ್ರಾಪ್ ಆಗುವಂಥದ್ದು. ಈ ವಿಡಿಯೋಯಿಂದ ನಿಮಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅದನ್ನು ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ವಿಡಿಯೋನೇ ಶೇರ್ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ನಾನು ಹೇಳಿರೋಂಥ ಪಾಯಿಂಟ್ಸ್ನ ಅವ್ರಿಗೆ ಹೇಳಿ. ಸೊ ಅವ್ರಿಗೂ ಅದರಿಂದ ಉಪಯೋಗ ಆಗುತ್ತೆ. ಮತ್ತು ಇನ್ನೊಂದು ವಿಷಯ, ಯಂಗ್ಸ್ಟರ್ಸು ವೆಹಿಕಲ್ಸ್ನ ರೈಡ್ ಮಾಡಬೇಕಾದಾಗ ಹೆಲ್ಮೆಟ್ ಹಾಕ್ಕೊಳ್ತಿರೋ ಇಲ್ವೋ ಪರವಾಗಿಲ್ಲ, ಆದಷ್ಟು ಒಂದು ಕನ್ನಡಕನ ಹಾಕ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ. ಯಾಕಂದರೆ ರೀಸೆಂಟಾಗೆ ನನಗಾಗಿದ್ದಂಥ ಒಂದು ಎಕ್ಸ್ಪೀರಿಯೆನ್ಸು ಇದಕ್ಕೂ ಮೊದಲು ಸಹ ಆಗಿತ್ತು. ಸೊ ನಾವೇನು ಮಾಡ್ತೀವಿ ಅಂದರೆ ವೆಹಿಕಲ್ಸಲ್ಲಿ ಹೋಗಬೇಕಾದಾಗ ವಿತೌಟ್ ಹೆಲ್ಮೆಟ್ಟು, ಸೊ ನಾನು ಆಲ್ಮೋಸ್ಟ್ ಸಿಟಿಲಿ ಯಾವಾಗಲೂ ಹೆಲ್ಮೆಟ್ ಯೂಸ್ ಮಾಡ್ತೀನಿ. ಹಳ್ಳೀಲಿ ಜಸ್ಟ್ ಒಂದು 20-30 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗಬೇಕಾದಾಗ ಒಂದು ವಿಚಿತ್ರವಾದಂಥ ಒಂದು ಹುಳ ಏನೋ ಬರುತ್ತೆ, ನಿಮಗೆ ಕಣ್ಣಿಗೆ ಉಕ್ಕೊಂಡ್ರೆ ಒಳಗಡೆ ಕೊರಿಕೊಂಡು ಹೋಗ್ತಾ ಇರುತ್ತೆ. ಆ ಥರ ಸಡನ್ಲಿ ಹೋಗ್ಬೇಕಾದ್ರೆ ಕಣ್ಣೊಳಗಡೆ ಹೋಗ್ತು. ಸೊ ಸಡನ್ಲಿ ನಾನು ಕಣ್ಣು ಮುಚ್ಚಿದೆ, ಬಟ್ ಏನಂದರೆ ವೆಹಿಕಲ್ ಸ್ಪೀಡು ತುಂಬ ಕಮ್ಮಿ ಇರೋದ್ರಿಂದ ಸಡನ್ ಬ್ರೇಕ್ ಹೊಡೆದು ಅದನ್ನು ಕಣ್ಣಿಂದ ಆಚೆ ಕಿತ್ತಾಕ್ತೆ. ಸೊ ಬಟ್ ಇದೇ ರೀತಿ ನೀವು ಟ್ರಾಫಿಕ್ನಲ್ಲಿ ಅಲ್ಲಿ ಇಲ್ಲಿ ಹೋಗ್ಬೇಕಾದಾಗ ಡಸ್ಟ್ ಕಣ್ಣಿಗೆ ಬೀಳೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ಇದರಿಂದ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಹೆಲ್ಮೆಟ್ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹಾಕಬೇಡಿ ಅಂತ ಹೇಳ್ತಿಲ್ಲ ಹೆಲ್ಮೆಟ್ನ, ಅಟ್ಲೀಸ್ಟ್ ಒಂದು ಕನ್ನಡಕನಾದರೂ ಮುಂದೆ ಒಂದು ಮುಖಕ್ಕೆ ಏನೋ ಒಂದು ಕಣ್ಣಿಗೆ ಬೀಳದಿರೋ ರೀತಿ ಒಂದು ಸೇಫ್ಟಿನ ವಹಿಸಿ. ಆದಷ್ಟು ಗಾಡಿನ ನಿಧಾನ ಕೊಡಿಸಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ.